ಉಂಟು ಮಾಡ್ತೇನೆ. ಯಾವಾಗ ದೇವರಿಗೆ ನೋವು ಆಗ್ತದೋ ಆಗ ನಿಜವಾಗ್ಲೂ ಎಲ್ಲಿಂದ ನೀವು ಆ ಪ್ರೀತಿಯನ್ನು ಪಡೀಲಿಕ್ಕೆ ಸಾಧ್ಯ? ಆ ಪ್ರೀತಿ ಬರೋದೇ ದೇವರಿಂದ. ಆ ಪ್ರೀತಿಯನ್ನೇ ನೀವು ಬೇರ್ಪಟ್ಟಿದ್ದೀರಲ್ವಾ, ಆ ಪ್ರೀತಿಯಿಂದ ನೀವು ದೂರ ಆಗಿದ್ದೀರಲ್ವಾ, ಹೇಗೆ ನಿಮ್ಮಲ್ಲಿ ಪ್ರೀತಿ ಬರಲಿಕ್ಕೆ ಸಾಧ್ಯ? ಅದಕ್ಕೊಂದೇ ಒಂದು ಮಾರ್ಗ, ಪಶ್ಚಾತ್ತಾಪ, ರಿಪೆಂಟೆನ್ಸ್. ಪಶ್ಚಾತ್ತಾಪದ ಹೃದಯದಿಂದ, ಇಷ್ಟಾಗಿ ನನ್ನನ್ನು ಪ್ರೀತಿಸಿದ ನನ್ನ ದೇವರೇ, ನಿನ್ನ ಪ್ರೀತಿಯಿಂದ ನಾನು ಬೇರ್ಪಟ್ಟು ಜೀವಿಸಿಬಿಟ್ಟೆ, ನಿನ್ನ ಆಜ್ಞೆಗಳನ್ನು ತೊರೆದು ಬದುಕಿಬಿಟ್ಟೆ. ಅಪ್ಪ, ನನ್ನನ್ನು ನಿನ್ನ ಪ್ರೀತಿಯಿಂದ ತುಂಬಿಸು. ಈ ಆರಾಧನೆಯಲ್ಲಿ ನನ್ನ ಹೃದಯದಲ್ಲಿ ನಿನ್ನ ಪ್ರೀತಿಯನ್ನು ನಾನು ತುಂಬಿಸ್ಕೋಬೇಕು. ನಾನು ನಿನ್ನ ಮಗನಾಗಿ ಮಗಳಾಗಿ ಜೀವಿಸಬೇಕು. ನನಗೆ ಯೋಗ್ಯತೆ ಇಲ್ಲ, ನಾನು ಯೋಗ್ಯನಲ್ಲ, ನಾನು ಯೋಗ್ಯಳಲ್ಲ. ನಿನ್ನನ್ನು ನೋಯಿಸಿದ್ದೇನೆ, ನಿನ್ನಲ್ಲಿ ಕ್ಷಮೆ ಯಾಚಿಸ್ತಾ ಇದ್ದೇನಪ್ಪ, ನನ್ನನ್ನು ನಿನ್ನ ಪ್ರೀತಿಯಿಂದ ತುಂಬಿಸು ಅಂತೇಳಿ ನಿಮ್ಮ ಹೃದಯದಲ್ಲಿ ನೀವು ಅಳುವುದಾದರೆ, ಯಾವುದೋ ರೋಗಕ್ಕಾಗಿ ಅಳಬೇಡಿ, ಯೇಸುವಿನ ಪ್ರೀತಿಗಾಗಿ ನಿಮ್ಮ ಹೃದಯ ಅಳುವುದಾದರೆ, ಯೇಸುವಿನ ಸಾನ್ನಿಧ್ಯಕ್ಕಾಗಿ ನೀವು ಅಳುವುದಾದರೆ, ಯೇಸುವಿನ ಆ ಪ್ರಸನ್ನತೆಗಾಗಿ ನೀವು ಅಳುವುದಾದರೆ, ಆ ಪ್ರಸನ್ನತೆ ನಿಮ್ಮಲ್ಲಿ ಬಂದ ಮೇಲೆ, ಆ ಸಾನ್ನಿಧ್ಯವನ್ನು ನೀವು ತುಂಬಿಕೊಂಡ ಮೇಲೆ ನಿಮ್ಮ ಹೃದಯದಲ್ಲಿರುವ ಎಲ್ಲ ಕತ್ತಲೆ ದೂರವಾಗ್ತದೆ, ನಿಮ್ಮ ಅಂಧಕಾರ ದೂರವಾಗ್ತದೆ. ಆ ಪರಲೋಕದ ಆ ಬೆಳಕು, ಪರಲೋಕದ ಆನಂದವನ್ನು ನೀವು ಸವಿಲಿಕ್ಕೆ ಸಾಧ್ಯವಾಗ್ತದೆ. ಹಾಗಾಗಿ ಎದ್ದು ನಿಲ್ಲೋಣ, ಎಲ್ಲರೂ ಕೂಡ ಎದ್ದು ನಿಲ್ಲೋಣ. ಯೋಗ್ಯನೋ ನಾನಲ್ಲ ಪ್ರಭುವೇ ನಿನ್ನ ಮುಂದೆ ನಿಲ್ಲಲು, ಯೋಗ್ಯತೆ ನನಗಿಲ್ಲ ಪ್ರಭುವೇ ಕೈಯೆತ್ತಿ ನಾ ಬೇಡಲು. ಏಕೆಂದರೆ ನಿನ್ನಿಂದ ಬೇರ್ಪಟ್ಟು ನಾನು ಜೀವಿಸಿದ್ದೇನೆ, ನಿನ್ನ ಹೃದಯವನ್ನು ನೋಯಿಸಿದ್ದೇನೆ, ಆಜ್ಞೆಗಳನ್ನು ಮೀರಿ ನಡೆದಿದ್ದೇನೆ. ಈ ಒಂದು ಆರಾಧನೆಯಲ್ಲಿ ಅಪ್ಪ, ನನ್ನ ಹೃದಯವನ್ನು ನಿನ್ನ ಪ್ರೀತಿಯಿಂದ ತುಂಬಿಸು, ನನ್ನ ಹೃದಯವನ್ನು ನಿನ್ನ ಕೃಪೆಯಿಂದ ತುಂಬಿಸು. ತಲೆಮುಡಿಯಿಂದ ಪಾದದವರೆಗೆ ನಿನ್ನ ಕೃಪೆಯಿಂದ ನನ್ನನ್ನು ತೋಯಿಸು ಅಂತೇಳಿ ಈ ಹಾಡಿನ ಸಾಲುಗಳನ್ನು ಹಾಡುವಾಗ ಕಣ್ಣುಗಳನ್ನು ಮುಚ್ಕೊಳ್ಳಿ. ಯೇಸುವನ್ನು ಮಾತ್ರ ನೋಡೋದಾದರೆ ನೋಡಿ, ಈ ಸಾಲುಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಒಂದೊಂದು ಸಾಲುಗಳನ್ನು ಹಾಡುವಾಗ ಆ ಸಾಲು ಏನು ಅಂತ ಸರಿಯಾಗಿ ಧ್ಯಾನ ಮಾಡಿ, ಪಶ್ಚಾತ್ತಾಪ ಪಡಿ. ಆ ಮಗ್ದಲದ ಮರಿಯಳು ಕಣ್ಣೀರು ಸುರಿಸಿದ್ಲು, ನಿನ್ನ ಪ್ರೀತಿ ನನಗೆ ಬೇಕು ಅಂತೇಳಿ ಹಂಬಲಿಸಿದ್ಲು. ದೇವರು ಕೊಟ್ಟರು ಪ್ರಿಯರೇ. ಅದೇ ಕರುಣಾಮಯಿ ದೇವರು ನಿನ್ನ ಮುಂದೆ ಇದ್ದಾರೆ. ಇವತ್ತು ಈ ಆರಾಧನೆಯಲ್ಲಿ ಕಳ್ಕೊಂಡಂಥ ಪ್ರೀತಿಯನ್ನು ಮತ್ತೆ ನಿನಗೆ ಕೊಡಲಿಕ್ಕೆ ಯೇಸು ಬಂದಿದ್ದಾರೆ. ಎಲ್ಲೆಲ್ಲೋ ನೋಡ್ಕೊಂಡಿರಬೇಡಿ, ಏನೇನೋ ಆಲೋಚನೆಗಳಲ್ಲಿ ಇರಬೇಡಿ. ಪ್ರೀತಿಯಿಂದ ಯೇಸುವನ್ನೇ ನೋಡುತ್ತಾ ಅಥವಾ ಕಣ್ಣುಗಳನ್ನು ಮುಚ್ಚಿ ಯೇಸುವನ್ನೇ ಧ್ಯಾನಿಸುತ್ತಾ ಈ ಸಾಲುಗಳನ್ನು ಹಾಡುವಾಗ ನೀವು ಕೂಡ ಪುನರಾವರ್ತಿಸಿ. ಈ ಸಾಲುಗಳು ಒಂದು ಪಾಪ ನಿವೇದನೆಯ ಸಾಲುಗಳಾಗಿದೆ. ನೀವು ಹೃದಯದಲ್ಲಿ ವಿಶ್ವಾಸಿಸಿ, ನೀವು ಬಾಯಿಂದ ಅರಕೆ ಮಾಡುವಾಗ ದೇವರು ಆ ಪ್ರಾರ್ಥನೆಯನ್ನು ಆಲಿಸುವ ದೇವರಾಗಿದ್ದಾರೆ. ಎಲ್ಲರೂ ಕೂಡ ಭಕ್ತಿಯಿಂದ, ವಿಶ್ವಾಸದಿಂದ ಕಣ್ಣುಗಳನ್ನು ಮುಚ್ಚೋರು ಮುಚ್ಚಿ, ಕಣ್ಣುಗಳು ತೆರೆದಿಟ್ಕೊಂಡಿರೋರು ಬೇರೆ ಏನು ನೋಡಬೇಡಿ, ಯೇಸುವನ್ನು ಮಾತ್ರ ನೋಡಿ. ಯೋಗ್ಯತೆ ನನಗಿಲ್ಲ ಪ್ರಭುವೇ, ನಿನ್ನ ಮುಂದೆ ನಾನಿಲ್ಲಲು. ಯೋಗ್ಯತೆ ನನಗಿಲ್ಲ ಪ್ರಭುವೇ, ನಿನ್ನ ಮುಂದೆ ನಾನಿಲ್ಲಲು. ನಿನ್ನ ಮುಂದೆ ನಿಲ್ಲಲು. ಯೇಸುವಿನ ಮುಂದೆ ನೀವಿದ್ದೀರಿ. ದೇವರ ವಾಕ್ಯವನ್ನು ಮೀರಿ ದೇವರ ಮಕ್ಕಳಾಗುವ ಹಕ್ಕನ್ನು ಕಳ್ಕೊಂಡಿದ್ದೀವಿ. ಯೇಸು ಪ್ರಭು ಆ ದೇವರ ಮಗನಾಗಿ ಮಗಳಾಗುವ ಸೌಭಾಗ್ಯವನ್ನು ಮತ್ತೊಮ್ಮೆ ನಮಗೆ ಕೊಟ್ಟಿದ್ದಾರೆ. ಎಲ್ಲರೂ ಕೂಡ ಪ್ರೀತಿಯಿಂದ, ಪಶ್ಚಾತ್ತಾಪದ ಹೃದಯದಿಂದ ದೇವರನ್ನ ನೋಯಿಸಿದ ಒಂದೊಂದು ಕ್ಷಣಕ್ಕಾಗಿ ಕಣ್ಣೀರಿನಿಂದ, ಬೇರೆ ಯಾವುದ್ಯಾವುದಕ್ಕೂ ಕಣ್ಣೀರಿಡಬೇಡಿ ಪ್ರಿಯರೇ.
ನೀನು ಬೇಕು ನನಗೆ, ನೀವು ಬೇಕು ನನಗೆ. ನಾನು ಮತ್ತೆ ನಿಮ್ಮೊಂದಿಗೆ ಜೀವಿಸಬೇಕಪ್ಪ. ನಿನ್ನನ್ನು ಅರ್ಥ ಮಾಡ್ಕೊಳ್ಳದೆ ಬದುಕಿಬಿಟ್ಟೆ. ನನಗೆ ಈ ಧ್ಯಾನದಲ್ಲಿ ನಿಮ್ಮ ಅನುಭವ ಬೇಕು. ನೀವು ನನಗೆ ಅರ್ಥ ಆಗಬೇಕು. ನೀವು ನನ್ನ ಅಪ್ಪ, ನೀನು ನನ್ನಮ್ಮ, ನೀವೇ ನನ್ನ ಸರ್ವಸ್ವ ಅಂತ ಹೇಳಿ ಅವರ ಹತ್ರ ಕೇಳಿ ಪ್ರಿಯರೇ. ಯೋಗ್ಯನು ನಾನಲ್ಲ ಪ್ರಭುವೇ, ನಿನ್ನ ಮುಂದೆ ನಾನಿಲ್ಲಲು. ಯೋಗ್ಯನು ನಾನಲ್ಲ ಪ್ರಭುವೇ, ನಿನ್ನ ಮುಂದೆ ನಾನಿಲ್ಲಲು. ಆಡ್ಬೇಕು ನೀವು. ಯೋಗ್ಯತೆ ನನಗಿಲ್ಲ ಪ್ರಭುವೇ, ಕೈ ಎತ್ತಿ ನಾ ಬೇಡಲು. ಯೋಗ್ಯತೆ ನನಗಿಲ್ಲ ಪ್ರಭುವೇ, ಕೈ ಎತ್ತಿ ನಾ ಬೇಡಲು. ಕೈ ಎತ್ತಿ ನಾ ಬೇಡಲು. ಕೈ ಎತ್ತಿ ನಾ ಬೇಡಲು. ಯೇಸುವೇ, 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 ಯೇಸುವೇ. ಹೇಳೋಣ ಎಲ್ಲರೂ. ನಿನ್ನ ಮಾರ್ಗವನ್ನು ನಾನು ಮೀರಿ ನಡೆದೆ, ನಿನ್ನ ವಾಕ್ಯವನ್ನು ಮೀರಿ ನಡೆದೆ. ಯೇಸುವಿನಲ್ಲಿ ಒಪ್ಪಿಕೊಳ್ಳದೆ ನಿನ್ನ ಹೃದಯ ನೋಯಿಸಿದೆ ನಾನು. ನಿನ್ನ ಮಾರ್ಗವ ತೊರೆದೆ ನಾನು, ನಿನ್ನ ಹೃದಯ ನೋಯಿಸಿದೆ ನಾನು. ಯೇಸುವೇ, ಯೇಸುವೇ. 1 ರಿಂದ 3 ಆಜ್ಞೆಗಳು ದೇವರನ್ನ, ನನ್ನ ಮತ್ತು ದೇವರ ಸಂಬಂಧವನ್ನು ಸೂಚಿಸ್ತದೆ. 4ನೇ ಆಜ್ಞೆ, ನಿನ್ನ ತಂದೆ ತಾಯಿಗಳನ್ನು ಗೌರವಿಸು, ಪ್ರೀತಿಸು. ಇಲ್ಲಿ ನೀವು ಅನೇಕರಿದ್ದೀರಾ, ಹೆತ್ತ ತಂದೆ ತಾಯಿಗಳನ್ನು ನೋಯಿಸಿ ದೇವರ ಆಶೀರ್ವಾದ ಪಡಿಬೇಕು ಅಂದರೆ ಆಗಲ್ಲ ಪ್ರಿಯರೇ. ಒಂದು ವೇಳೆ ನೀವು ತಂದೆ ತಾಯಿಗಳು ಇಲ್ಲೇ ಇದ್ದರೆ, ತಂದೆ ತಾಯಿ ಇಲ್ಲೇ ಇದ್ದರೆ, ಮಕ್ಕಳು ಏನಾದರೂ ಇಲ್ಲೇ ಇದ್ದರೆ, ತಂದೆ ತಾಯಿಗಳಿಗೆ ನೀವು ನೋವು ಮಾಡಿ ಇಲ್ಲಿ ಬಂದು ಧ್ಯಾನದಲ್ಲಿ ನೀವು ಭಾಗವಹಿಸಿದ್ರು ಕೂಡ ಒಂದು ಸಾರಿ ಕೇಳದೆ, ಕ್ಷಮೆ ಕೇಳದೆ ನೀವು ಧ್ಯಾನದಲ್ಲಿ ಭಾಗವಹಿಸಿದರೆ ಏನು ಪ್ರಯೋಜನ ಇಲ್ಲ. ನಾನು ಯಾರಿಗೂ ನಿಮ್ಗೆ ಹೇಳಲ್ಲ ಹೋಗಿ ಅಂತ. ಯಾರಾದರೂ ಮಕ್ಕಳು ತಂದೆ ತಾಯಿಗಳಿಗೆ ನೋವುಂಟು ಮಾಡಿ ಬಂದವರು, ತಂದೆ ತಾಯಿಗಳನ್ನು ಗೌರವದಿಂದ ಕಾಣದೆ ತುಚ್ಛವಾಗಿ ಕಂಡವರು ನೀವಿಲ್ಲಿದ್ದರೆ, ಒಂದು ವೇಳೆ ನಿಮ್ಮ ತಾಯಿ ತಂದೆ ಇಲ್ಲಿಲ್ಲ ಅಂದರೆ, ತಾಯಿಯ ಹಾಗೆ ತಂದೆಯ ಹಾಗೆ ಯಾರಾದರೂ ನಿಮಗೆ ಇಲ್ಲಿ ಕಂಡ್ರೆ ಅವರ ಹತ್ರ ಹೋಗಿ, ನನ್ನ ತಾಯಿಯನ್ನು ನೋಯಿಸಿದ್ದೇನೆ, ನನ್ನ ತಂದೆನ ನೋಯಿಸಿದ್ದೇನೆ, ನನಗೆ ಕ್ಷಮೆ ಕೊಡಿ, ಏಸಪ್ಪನ ಪ್ರೀತಿ ನಾನು ಅನುಭವಿಸಬೇಕು, ನನಗೆ ಕ್ಷಮೆ ಕೊಡಿ ಅಂತ ನೀವು ಮನಸಾರೆ ನೀವು ಹೋಗಿ ಕೇಳೋದಾದರೆ ದೇವರು ನಿಮ್ಮ ಜೀವನದಲ್ಲಿ ಕಾರ್ಯ ಮಾಡ್ತಾರೆ. ಇದ್ಯಾವುದೋ ಭಯದಿಂದ ಹೋಗಬೇಡಿ. ದೇವರು ಕೊಟ್ಟ ಆಜ್ಞೆ ಇದು. ಈ ಆಜ್ಞೆಯನ್ನು ಮೀರಿದಾಗ ನಾನು ದೇವರ ಮನಸ್ಸನ್ನು ನೋಯಿಸಿದ್ದೇನೆ, ಜೊತೆಗೆ ನನ್ನ ತಂದೆ ತಾಯಿಯನ್ನು ಕೂಡ ನೋಯಿಸಿದ್ದೇನೆ, ನಾನು ಸಾರಿ ಕೇಳ್ತೇನೆ, ನಾನು ಒಂದು ಕ್ಷಮೆ ಕೇಳ್ತೇನೆ ಅಂತೇಳಿ ಇಲ್ಲಿ ಯಾರಾದರೂ ನೀವು ತಂದೆ ತಾಯಿಗಳಿಗೆ ನೋವು ಮಾಡಿದವರಿದ್ದರೆ ಯೇಸುವಿಗೆ ನೋವು ಮಾಡಿದ ಹಾಗೆ ಅದು. ಒಂದು ವೇಳೆ ನೀವು ಕ್ಷಮೆ ಕೇಳಬೇಕು ಅಂದರೆ ಧೈರ್ಯವಾಗಿ ನೀವು ಹೋಗಿ ಆ ವ್ಯಕ್ತಿಯ ಬಳಿ, ನನ್ನ ತಂದೆ ಹಾಗೆ ನೀವಿದ್ದೀರಾ, ನನ್ನ ತಾಯಿಯ ಹಾಗೆ ನೀವಿದ್ದೀರಾ, ನನಗೆ ಕ್ಷಮಿಸಿ ಅಂತೇಳಿ ನೀವು ಕೇಳಿಕೊಳ್ಳುವಾಗ ದೇವರು, ಪವಿತ್ರಾತ್ಮರು ನಿಮ್ಮ ಜೀವನದಲ್ಲಿ ಕಾರ್ಯ ಮಾಡ್ತಾರೆ. ನಿಮ್ಗೆ ಯಾರಿಗಾದರೂ ಪ್ರೇರಣೆ ಆದರೆ
ನಿಮ್ಮ ಒಳಗಡೆಯಿಂದ ನಾನು ಕ್ಷಮೆ ಕೇಳಬೇಕು ಅಂತ ಪ್ರೇರಣೆ ಆದರೆ ಹೋಗಿ ಕೇಳಿ, ಹೋಗಿ ಕೇಳ್ಬೋದು ನೀವು. ಯೋಗ್ಯನು ನಾನಲ್ಲ ಪ್ರಭುವೇ, ಯೋಗ್ಯನು ನಾನಲ್ಲ ಪ್ರಭುವೇ. ಎತ್ತವರ ಕ್ಷಮಿಸಲಾಗದ ನೋವುಗಳು, ಪ್ರೀತಿಸಲಾಗದ ನಿಮಿಷಗಳು, ಕ್ಷಮಿಸಲಾಗದ ನೋವುಗಳು, ಪ್ರೀತಿಸಲಾಗದ ನಿಮಿಷಗಳು. ಯೇಸುವೇ ನಿಮ್ಮ ಪ್ರೇಮ ತುಂಬಿ ಕ್ಷಮೆಯ ನೀಡಲು ಶಕ್ತಿ ನೀಡಿರಿ. ಯೇಸುವೇ ನಿಮ್ಮ ಪ್ರೇಮ ತುಂಬಿ ಕ್ಷಮೆಯ ನೀಡಲು ಶಕ್ತಿ ನೀಡಿರಿ. ಯೇಸುವೇ ಯೇಸುವೇ ನನ್ನ ಕ್ಷಮಿಸಿರಿ, ನನ್ನ ಮನ್ನಿಸಿರಿ, ನನ್ನ ಕ್ಷಮಿಸಿ ನನ್ನ ಮನ್ನಿಸಿರಿ. ಇಂಥವರ ನೋಯಿಸಿದ ಪ್ರೀತಿಸಿದವರನ್ನೇ ಮರೆತಿಲ್ಲ. 4ನೇ ಆಜ್ಞೆ, ಎತ್ತವರನ್ನು ನೋಯಿಸಬಾರದು. ಅದೇ ಪ್ರಕಾರ ಮುಂದಿನ ಆಜ್ಞೆಗಳನ್ನು ನೋಡುವಾಗ, ನಿನ್ನ ಸಹೋದರನನ್ನು ಸಹೋದರಿಯನ್ನು ಪ್ರೀತಿಸದೆ ನನ್ನನ್ನು ಹೇಗೆ ಪ್ರೀತಿಸುವೆ ಎಂಬುದಾಗಿ ದೇವರು ಕೇಳ್ತಾರೆ. ನಿನ್ನ ಕಣ್ಣಿಗೆ ಕಾಣುವ ಸಹೋದರನನ್ನು ಸಹೋದರಿಯನ್ನು ಪ್ರೀತಿಸದೆ ಕಾಣದ ದೇವರನ್ನು ಹೇಗೆ ಪ್ರೀತಿಸುವೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಪ್ರಿಯರೇ, ಒಂದು ವೇಳೆ ಸಹೋದರ ಸಹೋದರಿಯರು ಇಲ್ಲಿದ್ರೆ, ನಿನ್ನ ಸಹೋದರನನ್ನ ಸಹೋದರಿಯನ್ನ ನೀನು ಪ್ರೀತಿಸ್ಲಿಕ್ಕೆ ಆಗದೇ ಇದ್ರೆ ನಿನ್ನ ಧ್ಯಾನ ವ್ಯರ್ಥ. ಒಂದು ವೇಳೆ ಸಹೋದರ ಸಹೋದರಿ ಇಲ್ಲಿದ್ರೆ, ಆ ಸಹೋದರನಲ್ಲಿ ಆ ಸಹೋದರಿಯಲ್ಲಿ ನೀವು ಕ್ಷಮೆ ಯಾಚಿಸದಿದ್ದರೆ ನಿಮ್ಮ ಪ್ರಾರ್ಥನೆ ಫಲಕಾರಿ ಆಗುವುದಿಲ್ಲ. ದೇವರ ಪ್ರೀತಿ ನೀನು ಅನುಭವಿಸ್ಲಿಕ್ಕಾಗೋದಿಲ್ಲ. ಆದ್ದರಿಂದ ನಾಚಿಕೆ ಪಡಬೇಡಿ. ಹೇಗೆ ನಾನು ಹೋಗಿ ಕ್ಷಮೆ ಕೇಳೋದು, ಹೇಗೆ ನಾನು ಇವರಲ್ಲಿ ಕ್ಷಮೆ ಯಾಚಿಸೋದು, ದಯವಿಟ್ಟು ಆಲೋಚನೆ ಮಾಡಬೇಡಿ. ದೈವ ಸ್ವಭಾವ ನಿಮ್ಮ ಹೃದಯಗಳಲ್ಲಿ ತುಂಬಲ್ಪಟ್ಟಾಗ, ನೀವು ರೂಢಿಸಿಕೊಂಡಾಗ, ದೇವರ ಸ್ವಭಾವದಲ್ಲಿ ನೀವು ಬದುಕುವಾಗ ಕ್ರಿಸ್ತನ ಅನುರೂಪಿಗಳಾಗಿ ನೀವು ಬದುಕ್ತೀರಾ. ಯೇಸುವಿನ ಮಗನು ಮಗಳಾಗಿ ನೀವು ಬದುಕ್ತೀರಾ. ಆದ್ದರಿಂದ ನಾಚಿಕೆ ಪಡಬೇಡಿ. ಒಂದು ವೇಳೆ ತಂದೆ ತಾಯಿಗಳನ್ನು ನೋಯಿಸಿದವರು ಇನ್ನೂ ಕಲ್ಲಾಗಿ ಇಟ್ಕೊಂಡಿದ್ರೆ ಮನಸ್ಸನ್ನು ಸಾರಿ ಕೇಳಿ. ಒಂದು ವೇಳೆ ನೀವು ಸಹೋದರ ಸಹೋದರಿಯರು, ನಿನ್ನ ಅಣ್ಣ ತಮ್ಮ, ನಿನ್ನ ಪಕ್ಕದ ಮನೆ, ಅಕ್ಕಪಕ್ಕ ಮನೆ, ಅವರಿಂದ ನೀವು ಬೇರ್ಪಟ್ಟು ನೀವು ಮಾತು ಬಿಟ್ಟಿದ್ದಲ್ಲಿ, ಯೇಸುವಿನಲ್ಲಿ ನಿಮಗೆ ಹೋಗ್ಲಿಕ್ಕೆ ಇಷ್ಟವಿಲ್ಲ ಅಂದರೆ ಮನಪೂರ್ವಕವಾಗಿ ಯೇಸುವಿನಲ್ಲಿ ಕೇಳುತ್ತಾ ನಾವೆಲ್ಲರೂ ಕೂಡ ಈ ಸಮಯದಲ್ಲಿ ಮೊಣಕಾಲೂರಿ ಎಲ್ಲರೂ ಕೂಡ ಈ ಆರಾಧನೆಯ ವೇಳೆಯಲ್ಲಿ ನಮಗೆ ಇದೋ ಆ ಪ್ರೀತಿಯನ್ನು ಅನುಭವಿಸಲು ಅನುವು ಮಾಡಿಕೊಟ್ಟ ದೇವರನ್ನ ಹೃದಯದಿಂದ ಆರಾಧಿಸುತ್ತಾ ನಾವೆಲ್ಲರೂ ಕೂಡ ಈ ಕೊನೆಯ ಆಶೀರ್ವಾದವನ್ನು ಪಡೆದುಕೊಳ್ಳಲು ನಮ್ಮನ್ನೇ ಬಿಟ್ಟು ಕೊಡುತ್ತಾ ಕೇಳಿಕೊಳ್ಳೋಣ. ನಿಮಗೆ ಆರಾಧನೆ, ನಿಮಗೆ ಆರಾಧನೆ ಯೇಸುವೇ. ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಆರಾಧನೆ ಯೇಸುವೇ. ಹಾಲೆಲೂಯಾ
ಯೇಸುವೇ. ಸ್ವರವೆತ್ತಿ ನೀವು ಕೂಡ ಕರೆಯಿರಿ. ಆರಾಧನೆ ಎಲ್ಲರೂ ಸೇರಿ. ನಿಮಗೆ ಆರಾಧನೆ, ನಿಮಗೆ ಆರಾಧನೆ ಯೇಸುವೇ. ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಆರಾಧನೆ ಯೇಸುವೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸ್ವರವೆತ್ತಿ ಎಲ್ಲರೂ. ಹಲ್ಲೆಲೂಯಾ ಯೇಸುವೇ. ಹಲ್ಲೆಲೂಯಾ, ಹಲ್ಲೆಲೂಯಾ ಯೇಸುವೇ. ಆರಾಧನೆ ಎಲ್ಲರೂ ಬಾಯಿ ತೆರೆದು, ಬಾಯಿ ತೆರೆದು ಎಲ್ಲರೂ. ನಿಮಗೆ ಆರಾಧನೆ ಯೇಸುವೇ. ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಆರಾಧನೆ ಯೇಸುವೇ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. Hallelujah.